ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಡೇ ಏನಂತ ಹೇಳಿ ಟೈಟಲ್ ತಮ್ಮನೇನ ನೋಡಿರ್ತೀರ. ಯಾವತ್ತು ಶೂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಗಾಡೀಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಟಲಲ್ಲಿ ತಮಿಳಲ್ಲಿ ನೋಡಿರ್ತೀರಾ. ಇವತ್ತು ಮಾರ್ನಿಂಗ್ 6:20 ಆಗಿದೆ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಸ್ಪೆಷಲ್, ಇವತ್ತು ನಮ್ಮ ಆ್ಯನಿವರ್ಸರಿ, ಅದಕ್ಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೌಂಡ್ ಇದೆ ಅಂದ್ಕೊತೀನಿ ಗಾಡಿ, ಆದಷ್ಟು ವಾಯ್ಸ್ ಓವರ್ ಕೊಡೋಕ್ಕೆ ನೋಡಿ. ಇನ್ನು ಬೆಳಕು ಕೂಡ ಆಗಿರಲಿಲ್ಲ, ಅಷ್ಟು ಬೇಗನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾಕಂದರೆ ಮಾರ್ನಿಂಗೇ ಹೋಗಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಮಾರ್ನಿಂಗ್ ದೇವಸ್ಥಾನ ತೆಗೆಯಲ್ಲ, ಯಾವ ದೇವಸ್ಥಾನ ತೆಗ್ದಿರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪದಾಗ ಆಫ್ ಆಗಿಬಿಡ್ತಿತ್ತು, ಇನ್ನೂ ಬೆಳಕಾಗಿಲ್ಲ. ಇವಾಗ ಲೈಟಾಗಿ ಬೆಳಕಾಗ್ತಿದೆ ನೋಡಿ. ಥರ ಬ್ಲೂ ನೋಡೋಕ್ಕೆ ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಬೆಳಗ್ಗೆ. ಫುಲ್ಲು ಲೈಟಿಂಗ್ಸು. ನಾಳೆ ಶಿವರಾತ್ರಿ ಅಲ್ವಾ, 14th. ನಾನು ವೀಡಿಯೋ ಮಾಡ್ತಾ ಇರೋದು 14 ನವಂಬರ್. ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನವೇ ನಮ್ಮ ಆ್ಯನಿವರ್ಸರಿ. ನೋಡಿ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತೇಳಿ. ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಏನಂತ. ಓಪನ್ ಮಾಡಲ್ಲ ಬೆಳಗ್ಗೆನೇ, ಬೇಗನೆ ಓಪನ್ ಮಾಡಲ್ಲ. ಸೊ ಅದಕ್ಕೇ ಬೆಳಗ್ಗೆನೇ ಹೋಗ್ಬಿಟ್ಟು ಬಂದ್ಬಿಡೋಣ. ಇನ್ನು ಮತ್ತೆ ಸಾಯಂಕಾಲ ಅವ್ರಿಗೂ ಕೆಲಸ ಇರುತ್ತೆ, ಮತ್ತು ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಇಲ್ಲೇ ಹೋಗೋಣ. ಒಂದು ಶಿವನ ದೇವಸ್ಥಾನ ತೆಗ್ದಿರುತ್ತೆ, ಹಂಗೆ ಹೋಗಿ ಕೈ ಮುಗ್ಕೊಂಡು ಮನೆಗೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ, ಹೋಗಿ ತೆಗ್ದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇಲ್ಲಿ ಷಣ್ಮಾತ್ಮ ದೇವಸ್ಥಾನ ಎಲ್ಲ ಇದೆ ನಮ್ಮ ಮನೆ ಹತ್ರ ನಿಯರು. ತೋರಿಸ್ತೀನಿ ಯಾವ ದೇವಸ್ಥಾನ ತೆಗ್ದಿದೆ ಅಂತ ಏನಂತ ಹೇಳಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡೋಣ ಓಪನ್ ಇದೆಯೇನೋ ಅಂತ ಹೇಳಿ. ಓಪನ್ ಇದೆ. ನಮ್ಮ ಮನೆ ನಿಯರು ಷಣ್ಮಾತ್ಮನ ದೇವಸ್ಥಾನ ಆಯಿತು. ಅಲ್ಲೇ ಆಂಜನೇಯ, ಗಣೇಶ ಎಲ್ಲ ಒಂದೇ ಕಡೆಯೇ ಇದೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಬರೋಣ, ಅದು ತೆಗ್ದಿತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅಭಿಷೇಕ ಮಾಡ್ತಾಯಿದ್ರು. ಅಲ್ಲೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಂಗಳಾರತಿ ಮಾಡಿಕೊಟ್ರು. ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ದೇವ್ರನ್ನೆಲ್ಲ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಅಲ್ಲೂ ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದ್ವಿ. ಅಂದರೆ ದೇವಸ್ಥಾನ ಏನು ಮಾಡ್ತಾಯಿದ್ದಾರೆ, ಅಭಿಷೇಕ ಮಾಡೋಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಹಂಗೆ ಕೈ ಮುಕ್ಕೊಂಡು ಬಂದ್ವಿ. ಇನ್ನು ಯಾವ ದೇವಸ್ಥಾನ ತೆಗ್ದಿಲ್ಲ ಇಲ್ಲಿ ಅಂತ ಹೇಳಿ ಕುತ್ಕೊಂಡಿದ್ದೀರಿ. ಒಂದು 5 ನಿಮಿಷ ಆದಮೇಲೆ ಮನೆಗೆ ಹೋಗ್ತೀನಿ ಅಂತ ನೋಡಿ. ಗಾಡೀಲಿ ಇಲ್ಲೇ ಗಾಡಿ ನಿಲ್ಸಿದ್ದೀವಿ. ಇಲ್ಲೇ ಇದೆ ನೋಡಿ ನಮ್ಮ ಗಾಡಿ, ಇಲ್ಲೇ ಇದೆ. ಕೀ ಇಲ್ಲ, ಕೀ ಎಲ್ಲಿಗೆ ಬಿಟ್ರೋ ಗೊತ್ತಿಲ್ಲ. ಇಲ್ಲಿ ಕೀನೇ ಇಲ್ಲ. ಆ್ಯಕ್ಚುಲಿ ಹುಡ್ಕಕ್ಕೆ ಹೋಗಿದ್ದಾರೆ ಕೀನ. ನೋಡಿ ಬೆಳಗ್ಗೆ ಹೆಂಗೆ ಮಾಡ್ತಾರೆ, ನನಗೆ ಮೈಂಡೇ ಇದು ಮಾಡಿಬಿಡ್ತಾರೆ ನೋಡಿ. ಇವಾಗ ಬೆಳಕಾಯಿತು, ತಲೆಗೆ ಸ್ನಾನ ಮಾಡಿದ್ನಲ್ಲ ಬೆಳಗ್ಗೆನೇ, ತಲೆಯೆಲ್ಲ ನೋಯ್ತಿದೆ ಜಾಸ್ತಿ. ಇಟ್ಟಿದ್ದಾರೆ ಗಾಯ್ಸ್, ಇಟ್ಬಿಟ್ಟು ಎಲ್ಲೆಲ್ಲ ಇಟ್ಟಿದ್ದೀನಿ ಅಂತಾರೆ. ನೋಡಿ ಗಾಡಿ ನನಗೆ ಕುತ್ಕೊಂಡಾಗೆಲ್ಲ ಹಿಂಗೆ ಈ ಗಾಡಿ ಮೇಲೆ ಕಳ್ದೋಯ್ತಲ್ಲಪ್ಪ ಬೆಳಗ್ಗೆ ಕೀನಾ ಅಂತ ಅಂದ್ಕೊಂಡೆ. ಅಲ್ಲೇ ಫೋಟೋ ಹಿಡಿಯೋಕೆ ಇಟ್ಕೊಂಡಿದ್ದೀನಿ, ಅಲ್ಲೇ ಇಟ್ಬಿಟ್ಟು ದೇವಸ್ಥಾನ ಎಲ್ಲ ಹುಡ್ತಾ ಇದ್ದೀನಿ. ಕೀ ಕಳ್ದೋಯ್ತು ಅಂತ ದೊಡ್ಡ ಕರ್ಮ. ಇವಾಗೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸೂರ್ಯ ಎಷ್ಟು ಆರೆಂಜ್ ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆರೆಂಜ್ ಕಾಣಿಸ್ತಿಲ್ಲ, ಆವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಇದೆಲ್ಲ ನಮ್ಮ ಮನೆ ಹತ್ರ ಹಳ್ಳಿ ಥರ. ಈ ರೋಡಿಗೆ ಬಂದರೆ ನನಗೆ ಹಳ್ಳಿಲಿರೋ ಥರ ಫೀಲ್ ಆಗುತ್ತೆ. ಫುಲ್ಲು ಹಳ್ಳಿ ಥರ ಇದೆಲ್ಲ. ಸ್ಮೆಲ್ಲು ಅಷ್ಟೇ, ಸಗಣಿ ಸ್ಮೆಲ್ಲು ಅದೊಂಥರ ಚೆನ್ನಾಗಿರುತ್ತೆ ಫೀಲ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಅಯ್ಯಯ್ಯೋ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಅಷ್ಟೇ, ಮನೆ ಹತ್ರ ಬಂದ್ವಿ. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ಸರ್ಪ್ರೈಸಾಗಿ ನಮ್ಮ ಹಸ್ಬೆಂಡ್ ಕೇಕ್ ತೊಗೊಂಬಂದಿದ್ರು ನನಗೆ. ಏನು ಸ್ಪೆಷಲ್ ಅಂತ ಹೇಳಿ ಗೊತ್ತಾಗ್ತಿದೆಯಲ್ವ, ಆ್ಯನಿವರ್ಸರಿ ಹಾಗೆ ವ್ಯಾಲೆಂಟೈನ್ಸ್ ಡೇ ಎಲ್ಲ ಸ್ಪೆಷಲ್ ದಿನ ಕೇಕ್ ಕೂಡ ತಂದಿದ್ದರು. ನಾನು ಆ್ಯನಿವರ್ಸರಿ ಅಂತ ಹೇಳಿ ಬೆಳಗ್ಗೆನೇ ಹೋಗಿ ಆ್ಯನಿವರ್ಸರಿಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಮನೇಲೆಲ್ಲ ಪೂಜೆ ಮಾಡಿ ಎಲ್ಲನೂ ಕೂಡ ನೋಡಿರ್ತೀರ ನೀವು. ಹಾಗೆ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದೆ, ಟ್ರೈಪೋಡು ಯಾರೂ ವೀಡಿಯೋ ಶೂಟ್ ಮಾಡೋಕ್ಕಿರಲಿಲ್ಲ ಅಂತ ಹೇಳಿ ನಾನೇ ಟ್ರೈಪೋಡ್ಗೆ ಹಾಕಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಅದು ಸರಿಯಾಗಿ ಬರ್ತಿದೆಯಾ ಏನು ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ, ಒಂದು ಫೋನ್ ತೊಗೋಬೇಕು. ಬೇಗ ನನ್ನ ವೀಡಿಯೋಸ್ ನೋಡಿ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ನಾನು ಕೂಡ ಒಂದು ಚೆನ್ನಾಗಿರೋ ಫೋನ್ ತೊಗೋಬೇಕು. ಪ್ಲೀಸ್ ನನ್ನ ವೀಡಿಯೋನ ಫುಲ್ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಒಂದು ಬ್ಲಾಗಲ್ಲೂ ಹೇಳ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲನೂ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ರೆಡ್ ವೆಲ್ವೆಟ್ ಕೇಕ್ ತೊಗೊಂಬಂದಿದ್ರು. ಚೆನ್ನಾಗಿತ್ತು. ಅದು ಐಸ್ ಕೇಕ್ ಅಲ್ವಾ, ಅದು ಕರ್ಗೋಗ್ಬಿಡುತ್ತೆ. ಅದು ಫ್ರಿಜ್ಜಲ್ಲಿ ಇಕ್ಕಿದ್ರೂ ಅಷ್ಟು ಇದಾಗಿರಲ್ಲ. ನನಗೆ ಆ್ಯಕ್ಚುಲಿ ಐಸ್ ಕೇಕ್ ಇಷ್ಟ ಇಲ್ಲ, ಮಾಮೂಲಿ ಕೇಕೆ ಇಷ್ಟ. ರೆಡ್ ವೆಲ್ವೆಟ್ ಕೇಕ್ ಆ್ಯನಿವರ್ಸರಿ. ಹಸ್ಬೆಂಡ್ ಪೇಟೆ ಕಾಣಿಸ್ತಿಲ್ಲ. ಅಷ್ಟೇ ಗೈಸ್, ಕೇಕ್ ಕಟ್ ಮಾಡು. ತಗೋ ಸ್ಪೂನಲ್ಲೇ ತಗೋ. ಇದು ಸ್ಪೂನ್ ಬರಲ್ಲವಾ, ಹಿಂಗೆ ಸ್ಪೂನ್ ತಗೋ. ಸ್ಪೂನಲ್ಲೇ ಎತ್ಕೋ ಚಿಕ್ಕದಾಗಿ. ಸ್ವಲ್ಪ ಹಿಂಗೆ ಯಾವತ್ತು ಹಿಂಗೆ ಮಾಡಬೇಕು. ಅಯ್ಯೋ, ವಿಶ್ ಹ್ಯಾಪಿ ಆ್ಯನಿವರ್ಸರಿ. ಕ್ಯಾಮ್ರಾ ಆನ್ ಆಗಿದೆಯಾ? ಇಲ್ಲ, ಆನ್ ಆಗಿದೆ. ಇಲ್ಲಿ ಓಡ್ತಾ ಇದೆಯಲ್ವಾ, ಆನ್ ಆಗಿದೆ. ತಗೋ, ಸ್ವಲ್ಪ ಸಾಕು. ಹ್ಯಾಪಿ ಆ್ಯನಿವರ್ಸರಿ. ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ಕೇಕ್ದು ಬರುತ್ತಲ್ವ, ಅದನ್ನು ತಿಂತಾ ಇದ್ದಾರೆ. ಕರೆಕ್ಟಾಗಿ ಕ್ಲಿಯರಾಗಿ ಬರ್ತಿದೆ ವಿಡಿಯೋ. ಅದನ್ನು ಏನದು ಚಾಕ್ಲೇಟು ತಿಂತಾ ಇದ್ದಾರೆ. ಹ್ಯಾಪಿ ಆ್ಯನಿವರ್ಸರಿ ಗೈಸ್. ಇವತ್ತು ನಮ್ಮ ಆ್ಯನಿವರ್ಸರಿ ಯಾವ ಡೇಟ್ ಅಂತ ಹೇಳಿದ್ರೆ ಹೇಳು, ಯಾವ ಡೇಟು? ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ಮದುವೆ ಆಗಿದ್ದು ಗೈಸ್. ಒಂದು ವಾರದಿಂದ ನಾನು ಮಾತಾಡಿರಲಿಲ್ಲ, ಮುನ್ಸ್ಕೊಂಡಿದ್ದೆ, ಇವತ್ತೇ ಮಾತಾಡಿರೋದು. ಸೊ ಅದಕ್ಕೆ ಬೆಳಗಿನ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ತೋರಿಸಿದ್ರಲ್ಲ, ಬಂದು ಕೇಕು ಕೂಡ ಕಟ್ ಮಾಡಿದೆ. ಸಿಂಪಲಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು. ಹಾಗೆ ನಮ್ಮ ಎಂಗೇಜ್ಮೆಂಟು ಕೂಡ ಚಿಲ್ಡ್ರನ್ಸ್ ಡೇ ದಿನ November 14th. ಮದುವೆನೂ ಕೂಡ ವ್ಯಾಲೆಂಟೈನ್ಸ್ ಡೇ ದಿನ. ನಾವು ಫೆಬ್ರವರಿ 14th ಇರೋದು ನಮ್ಮದು. ಹಾಗೆ ಎಲ್ಲ ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಬೇಗ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗನೇ. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನೀನೇನಾದರೂ ಹೇಳ್ಬೇಕಾ? ಹೇಳು. ಏನು ವಿಶ್ ಮಾಡಿದ್ರೆ ಏನೂ ಇಲ್ಲ, ಒಂದು ಮಾತಾಡಿಲ್ಲ, ಏನೂ ಇಲ್ಲ. ಹ್ಯಾಪಿ ಆ್ಯನಿವರ್ಸರಿ ಅಷ್ಟೇ ಗೈಸ್. ಆ್ಯನಿವರ್ಸರಿಗೆ ಏನು ಕೊಟ್ಟಿರ್ಬೋದು ಅಂತ ಹೇಳಿದ್ರೆ ಹೂವು ತಂದು ಕೊಟ್ಟರು, ಅದು ಮುಡ್ಸಿದ್ದು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ಏನು ತಂದಿದ್ದಾರೆ ಅಂತ ಹೇಳಿದ್ರೆ ಕೊಡ್ತಾರಿರಿ ಮೇಲೆತ್ತು ಚಾಕ್ಲೇಟ್ ಗೈಸ್. ಇದು ಸೆಲೆಬ್ರಿಟಿ ಡೈರಿ ಮಿಲ್ಕ್ ಚಾಕ್ಲೇಟ್. ಆ್ಯಕ್ಚುಲಿ ನನಗೆ ಸ್ವೀಟ್ ಅಂದ್ರೇ ಅಷ್ಟು ಇಷ್ಟ ಇಲ್ಲ, ಚಾಕ್ಲೇಟ್ಸ್ ಎಲ್ಲ ನಾನು ಇಷ್ಟಪಡಲ್ಲ. ಚಾಕ್ಲೇಟಲ್ಲಿ ಒಂದೇ ನಾನು ಇಷ್ಟಪಡೋದು ಅಂತ ಹೇಳಿದ್ರೆ ಮಿಲ್ಕಿ ಬಾರ್ ಚಾಕ್ಲೇಟು. ಮಿಲ್ಕಿ ಬಾರು ಅದೂ ಕಲರು ವೈಟ್ ಕಲರೇನೆ. ಇವಾಗ ಪಿಂಕ್ ಕಲರ್ ಬಂದ್ಬಿಟ್ಟಿದೆ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ವೈಟ್ ಕಲರೇ ನನಗಿಷ್ಟ, ಅದು ಒಂದೇ ಮಿಲ್ಕಿ ಬಾರ್ ತಿನ್ನೋದು. ಇದು ಡೈರಿ ಮಿಲ್ಕ್ ಇಷ್ಟ ಆಗಲ್ಲ, ಅದರಲ್ಲಿ ಜಮ್ಸು ಪರ್ಕು. ನನ್ನ ಹೆಸರು ಹೇಳೋದು ಗೈಸ್. ಇದನ್ನು ತೊಗೊಂಡ್ರೆ ನಂದು ಇಲ್ಲ, ನಮ್ಮ ಯಶಿಕನ್ಗಾದರೂ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಇವರೇ ತಿನ್ಕೊಬಿಡೋದು. ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಯಶಿಕನ್ ಬರ್ಡೇ ದಿನ ತೊಗೊಂಡೋಗ್ತೀನಿ ಇದನ್ನು. ಇಲ್ಲಾಂದರೆ ತಿಂದ್ಬಿಡ್ತೀನಿ, ಹೇಳೋಕ್ಕಾಗಲ್ಲ ನನಗೆ. ಒಂದೊಂದು ಟೈಮ್ ತಿಂದ್ಬಿಡ್ತೀನಿ. ಇದೆ ನನ್ನ ಆ್ಯನಿವರ್ಸರಿ ಸ್ಪೆಷಲ್ ಗಿಫ್ಟು. ಇಷ್ಟೇ ಗೈಸ್. ಅದು ಕೊಡಬೇಕು ಇದು ಕೊಡಬೇಕು ಅಂತ ನಾನೇ ಏನೂ ಕೊಟ್ಟಿಲ್ಲ. ನಂದು ಸ್ವಂತ ದುಡ್ಡಲ್ಲಿ ನಾನು ಕೊಡೋ ಟೈಮ್ ಬಂದರೆ ಕೊಡ್ತೀನಿ. ಆಮೇಲೆ ನೋಡಿ ಗೈಸ್, ಬರೀ ಜಗಳ ಫೈಟಿಂಗು. 7 years ಆಯಿತು. ಎಷ್ಟನೇ ವರ್ಷದ ಆ್ಯನಿವರ್ಸರಿ ಇದು? 10 ಅಲ್ಲ 7. ನೋಡಿ ಗೈಸ್, 7 years ಆ್ಯನಿವರ್ಸರಿ ಇದು.
7 ಇಯರ್ಸಲ್ಲಿ ತುಂಬ ಕಲ್ತಿದ್ದೀನಿ, ಹಾಗೆ ತುಂಬ ಇದೆ. ಅದೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ, ಇದು ಪುಟಾಣಿ ಬ್ಲಾಗ್ ಆಗಿರುತ್ತೆ, ಆ್ಯನಿವರ್ಸರಿ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಕಾಯ್ತಾ ಇರಿ. ಬಾಯ್ ಬಾಯ್. ಮಿಸ್ ಮಾಡ್ಕೋತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.